ಎಷ್ಟು ಜನ ನಾವುಗಳು ನನ್ನನ್ನು ಸೇರಿಸ್ಕೊಂಡು ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೀವಿ. ನಾವು ಆಸಕ್ತಿ ನಮಗೇನಿದೆ? ರಾಮಾಯಣ ಏನು ಓದಿದ್ದೀವಿ, ಮಹಾಭಾರತ ಗೀತೆಯನ್ನ ಏನು ಓದಿದ್ದೀವಿ, ಯಾವ ಸಾಲಲ್ಲಿ ಏನು ಬರೆದಿದೆ ಅಂತ ಹೇಳಿದ್ದೀವಿ. ಪರದೇಶ ಧರ್ಮಮು ಅಂದ್ರೆ ಬೇರೆ ದೇಶದ ಧರ್ಮ, ಪರದೇಶ ಧರ್ಮಮು ಈ ದೇಶ ಮುಚ್ಚೇನು, ಬೇರೆ ದೇಶದ ಧರ್ಮ ಈ ದೇಶಕ್ಕೆ ಬರುತ್ತೆ. ಈ ದೇಶ ಧರ್ಮಮು ಪರದೇಶ ಎಗಿಚೇನು, ಈ ದೇಶದ ಧರ್ಮ ಬೇರೆ ದೇಶಕ್ಕೆ ಎಗರುತ್ತೆ. ಪರದೇಶ ಮೂಲವಾರು ಬೇರೆ ದೇಶದವರು, ರಾಮ ಕೃಷ್ಣ ಅನಿ ಪಲಿಕೇರಯ್ಯ, ರಾಮ ಕೃಷ್ಣ ಅಂತ ಹೇಳ್ಕೋತಾರೆ ಅಂತಂದ್ರೆ ಇವತ್ತು ನೀವು ನೋಡಿ ವಿಶ್ವದ ಬಹಳಷ್ಟು ದೇಶಗಳಲ್ಲಿ ಭಾರತೀಯ ಪರಂಪರೆಯ ಭಾರತೀಯ ಒಂದು ಸಂಪರ್ಕ ಸೇತುವೆಯಾಗಿರ್ತಕ್ಕಂತಹ ರಾಮ ಕೃಷ್ಣರ ಪಂಥ ದೇಶ ವಿದೇಶಗಳಲ್ಲಿ ವಿಜೃಂಭಿಸ್ತಾ ಇದೆ. ಹರೇ ರಾಮ ಹರೇ ಕೃಷ್ಣ ಪಂಥಗಳು ವಿಶ್ವದಲ್ಲಿ ವಿಜೃಂಭಿಸ್ತಾ ಇದೆ. ರಷ್ಯಾದ ಮಿಖಾಯಿಲ್ ಗೋರ್ಬಚೇವ್, ರಷ್ಯಾದ ಅಧ್ಯಕ್ಷರಾಗಿದ್ದಂಥ ಮಿಖಾಯಿಲ್ ಗೋರ್ಬಚೇವ್ ಅವರು ಭಾರತ ದೇಶಕ್ಕೆ ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ರೈಸಾ ಗೋರ್ಬಚೇವ್ ಅವರ ಶ್ರೀಮತಿಯವರು ಜೊತೆಯಲ್ಲಿ ಬಂದಿದ್ದಂಥ ಸಂದರ್ಭದಲ್ಲಿ ಭಾರತ ದೇಶದ ಪ್ರವಾಸವನ್ನ ಪೂರೈಸಿ ಭಾರತ ದೇಶ ಬಿಟ್ಟು ಹೋಗುವಾಗೆ ಇಲ್ಲಿಂದ ಅವರು ತೆಗೆದುಕೊಂಡು ಹೋದಂತಹ ಉಡುಗೊರೆಗಳು ಏನು ಅಂತಂದ್ರೆ 1,00,000 ಗೀತೆಯ ಪ್ರತಿಗಳನ್ನ 1,00,000 ಗೀತೆಯ ಪ್ರತಿಗಳನ್ನ ತಗೊಂಡೋದ್ರು. ಕೃಷ್ಣ ಪರಂಪರೆ ಕೃಷ್ಣ ಪಂಥದಲ್ಲಿ ಏನು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಏನು ಅಡಕವಾಗಿದೆ, ವಿಶ್ವದ ಕಲ್ಯಾಣ ಭಗವದ್ಗೀತೆಯಲ್ಲಿ ಹೇಗೆ ಅಳವಡಿಸಲ್ಪಟ್ಟಿದೆ ಅಂತಕ್ಕಂಥದ್ರ ಪ್ರಭಾವ ಅವರ ಮೇಲಾಗಿ 1,00,000 ಪ್ರತಿಗಳನ್ನ ಅವರು ರಷ್ಯಾಗೆ ತಗೊಂಡು ಹೋದ್ರು ಅಂತಂದ್ರೆ ಗೀತೆಯ ಪ್ರಭಾವ ಇನ್ನೆಷ್ಟಿರಬಹುದು. ಒಂದು ಹೇಳ್ತಾರೆ, ಉದಾಹರಣೆಗೆ ಒಂದು ಟೇಬಲ್ ಮೇಲೆ ಒಂದು ಲಾಟಿನ್, ಲಾಂದ್ರ, ಬುಡ್ಡಿ ಅಂತ ಏನು ಕರಿತೀವಿ, ದೀಪ, ಒಂದು ದೀಪವನ್ನು ನೀವು ಟೇಬಲ್ ಮೇಲೆ ಇಡಿ, ಅದನ್ನು ಅಂಟಿಸ್ಬಿಡಿ, ಆ ಟೇಬಲ್ ಮೇಲೆ ಇಡಿಯೋದು. ದೀಪದ ತಳಭಾಗದಲ್ಲಿ ಒಂದು ಸ್ವಲ್ಪ ಸುತ್ತಲೂ ಕತ್ತಲು ಇರುತ್ತೆ, ಬೆಳಕು ಸುತ್ತಾ ಇರುತ್ತೆ. ಎಲ್ಲಿ ದೀಪ ಉರಿತಾ ಇರ್ತದೋ ಅದರ ತಳಭಾಗ ಕತ್ತಲು. ದೀಪ ಉರಿ ಅಂತ ಈ ದೇಶದಲ್ಲಿ ಅದರ ಒಂದು ಫಾಲೋಯರ್ಸ್ ಕಡಿಮೆ, ಬೆಳಕು ಬೇರೆ ಕಡೆ. ಇದು ಈ ತರ ಆಗೋಗಿದೆ ನಮ್ಮ ಭಾರತದ ಚಿತ್ರಣ. ಹಾಗಾಗಿ ಒಂದು ಸಂತೋಷ ಪಡ್ತಕ್ಕಂಥ ಸಂಗತಿ ಏನು ಅಂತಂದ್ರೆ, ವಿಶ್ವದಲ್ಲಿ ಇಸ್ಲಾಮಿನ ಒಂದು ಧರ್ಮಗ್ರಂಥ ಕುರಾನ್ ಏನಿದೆ, ಆ ಕುರಾನ್ನಲ್ಲಿ ಕುರಾನನ್ನ ಅದು ಎಷ್ಟು ಲಕ್ಷ ಮುಸ್ಲಿಮರು ಓದಿ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಇಸ್ಲಾಂ ಗ್ರಂಥ ಇಲ್ಲವೇ ಇಲ್ಲ, ಹೋಯ್ತು ಅಂತಂದ್ರು ಕೂಡ ಅದನ್ನ ಒಂದು ಅಕ್ಷರವೂ ಮಿಸ್ ಆಗದೆ ಮತ್ತೆ ಬರೆದಿಡೋಷ್ಟು ಪುಸ್ತಕವನ್ನ ಅವರು ತಲೆಯಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅದು ಶ್ರದ್ಧೆ. ಈ ಶ್ರದ್ಧೆ ಎಲ್ಲ ಧರ್ಮೀಯರಿಗೂ ಅವರವರ ಧರ್ಮ ಗ್ರಂಥಗಳ ಬಗ್ಗೆ ಬರಬೇಕು. ಎಷ್ಟು ಜನ ನಾವುಗಳು ನನ್ನನ್ನು ಸೇರಿಸ್ಕೊಂಡು ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೀವಿ. ನಾವು ಆಸಕ್ತಿ ನಮಗೇನಿದೆ? ರಾಮಾಯಣ ಏನು ಓದಿದ್ದೀವಿ, ಮಹಾಭಾರತ ಗೀತೆಯನ್ನ ಏನು ಓದಿದ್ದೀವಿ, ಯಾವ ಸಾಲಲ್ಲಿ ಏನು ಬರೆದಿದೆ ಅಂತ ಹೇಳಿದ್ದೀವಿ. ಕೆಲವರು ಮಾತ್ರ ಇರ್ಬೋದು. ಈ ಒಂದು ಶ್ರದ್ಧೆ ನನ್ನನ್ನೊಳಗೊಂಡು ಎಲ್ಲರಿಗೂ ಬರಬೇಕು ಅಂತಕ್ಕಂಥದ್ದೇ ನನ್ನ ಕಳಕಳಿಯ ಪ್ರಾರ್ಥನೆ. ನಮಗೂ ಕೂಡ ಅದರ ಬಗ್ಗೆ ಇರಲಿಲ್ಲ. ಯಾಕೆಂದ್ರೆ ಒಬ್ಬೊಬ್ಬರು ಕೂಡ ಒಬ್ಬ ಮುಸಲ್ಮಾನ ಹಣೆಗೆ ಟೋಪಿ ಇಟ್ಕೊಳ್ಳೋದ್ರ ಬಗ್ಗೆ ಸಂಕೋಚ ಪಡೋದಿಲ್ಲ, ಗೌರವಪೂರ್ವಕವಾಗಿ ಇಟ್ಕೋತಾನೆ. ಆತಂದೇ ಆದಂಥ ಡ್ರೆಸ್ಸನ್ನು ಹಾಕ್ಕೊಳ್ತಾನೆ, ಅಭಿಮಾನದಿಂದ ಓಡಾಡ್ತಾನೆ. ಒಬ್ಬ ಕ್ರಿಶ್ಚಿಯನ್ ಹಣೆಗೆ ಏನು ಇಡುವುದಿಲ್ಲ, ಅವನೇನು ಮಾಡೋದಿಲ್ಲ, ಅವನದೇ ಆದಂಥ ಸಿಂಬಾಲಿಕ್ಸನ್ನು ತೋರಿಸ್ಕೊಳ್ತಾನೆ. ನಾವು ಹಿಂದೂಗಳು ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಯಾರು ತಿಲಕ ಇಟ್ಕೋತೀವಿ, ಯಾರು ವಿಭೂತಿ ಇಟ್ಕೋತೀವಿ, ಯಾರು ನಾಮ ಇಟ್ಕೋತೀವಿ. ಕೆಲವೇ ಜನ, ಕೆಲವರು ಏನೂ ಇಟ್ಕೊಳ್ಳದೆ ಓಡಾಡ್ತಕ್ಕಂಥವ್ರು ಇದ್ದಾರಲ್ಲ, ಮಹಾನ್ ಬುದ್ಧಿಜೀವಿಗಳ, ಮಹಾನ್ ಜ್ಞಾನಿಗಳ ಅವರು. ಇದು ಪ್ರಶ್ನೆ. ಇದನ್ನ ದಯವಿಟ್ಟು ಖಂಡಿತ ಎಲ್ಲರೂ ಫಾಲೋ ಮಾಡಬೇಕು ಅಂತ ನಾನು ಹೇಳೋದು. ನೀವು ಫಾಲೋ ಮಾಡೋದ್ರ ಮುಖಾಂತರ ನೀವು ಇದನ್ನ ಬೇರೆ ತರದಲ್ಲಿ ದುರುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ.
ಯಾಕೆಂದ್ರೆ ಎಲ್ಲ ಧರ್ಮ ಗ್ರಂಥಗಳು ಬರೆದಿರೋದ್ರೂ ಒಳ್ಳೆಯದೇ ಬರೆದಿದೆ. ಆ ಒಂದು ದಿಕ್ಕಲ್ಲಿ ಇವತ್ತು ನಾನು ಕೆಲವು ಅಂಶಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಬಟ್ ಈ ಧರ್ಮಗ್ರಂಥಗಳಲ್ಲಿ ಹೇಳಿರೋದನ್ನ ಇಟ್ಕೊಂಡು ಕೆಲವೊಬ್ರು ಪೊಲಿಟಿಕ್ಸ್ ಯೂಸ್ ಮಾಡ್ಕೋತಾ ಇದ್ದಾರೆ. ಮೊನ್ನೆ ಒಂದು ವಿಡಿಯೋದಲ್ಲಿ ಒಬ್ರು ಹೇಳ್ತಾರೆ, ಪಾಕಿಸ್ತಾನ ಡಿವೈಡ್ ಆಗುವಾಗ 5 ಲಕ್ಷ ಮುಸ್ಲಿಮರು ಸತ್ತಿದ್ರು ಪಾಕಿಸ್ತಾನ ಡಿವೈಡ್ ಆಗೋ ಟೈಮ್ನಲ್ಲಿ ಹೋರಾಟದಲ್ಲಿ. ಈಗ ಮತ್ತೆ ನಾವು ಬೇರೆ ಹೊಸ ಗೌರ್ಮೆಂಟ್ ಇರ್ತೀವಿ. ಈಗ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ 25 ಕೋಟಿ ಜನಸಂಖ್ಯೆ ಇದೆ. 5 ಕೋಟಿ ಜನ ಸಾಯ್ಲಿಬೇಕಾದ್ರೆ ಆದ್ರೆ ಸಂವಿಧಾನನ ಬದಲಾಯಿಸ್ತೀವಿ ನಾವು ಅಂತ ಯಾರೋ ಒಬ್ರು ಒಬ್ರು ಪೊಲಿಟಿಷಿಯನ್ ಚಾಲೆಂಜ್ ಮಾಡ್ತಾರೆ ಮೋದಿ ಮತ್ತೆ ಅಮಿತ್ ಶಾ ಅವರಿಗೆ. ಆ ಲೆವೆಲ್ ಹೋಗಿದೆ. ಅಲ್ಲ, ಹೋಗಿರ್ಬೋದು. ಅವರು ಚಾಲೆಂಜ್ ಮಾಡಿದ ಮಾತ್ರಕ್ಕೆ ಅವೆಲ್ಲ ನಡೆದೋಗ್ತದೆ ಅಂತಲ್ಲ. ಇವತ್ತು ಆ ಥರದಲ್ಲಿ ಧರ್ಮದ ವಿಚಾರ ಬಂದಾಗ ಎಲ್ಲ ಇದರಲ್ಲೂ ಜಾಗೃತಿ ಅಂತಕ್ಕಂಥದ್ದು ನಿರ್ಮಾಣ ಆಗ್ತಾ ಇದೆ. ಇವತ್ತು ನೋಡಿ, ನಮ್ಮ ದೇಶಕ್ಕೆ ಶತ್ರು ರಾಷ್ಟ್ರ ಅಂತಂದ್ರೆ ಅದು ಪಾಕಿಸ್ತಾನ, ಇನ್ನೊಂದು ಚೈನಾ. ಇದು ಜಗಜ್ಜಾಹೀರು. ಇದು ನಾನು ಹೇಳ್ತಿರೋದಲ್ಲ, ಜಗತ್ತಿಗೆ ಗೊತ್ತಿರತಕ್ಕಂಥ ಸಂಗತಿ. ಇವತ್ತು ಈ ಥರದ ಒಂದು ಭಾವನೆ ಇಟ್ಟುಕೊಂಡು ಏನಾದರೂ ಅಚಾತುರ್ಯಗಳು ನಡೆದರೆ ಅದರ ಬಗ್ಗೆ ಬಹಳಷ್ಟು ಹೇಳಿಕೆ ಕೊಟ್ಟಂತವರೆಲ್ಲ ವ್ಯಥೆ ಪಡಬೇಕಾಗತ್ತೆ. ಸಣ್ಣ ಮಕ್ಳಿಗೆ ಮೈಂಡ್ ಅಲ್ಲಿ ಯಾವ ತರ ತುಂಬ್ತಾರೆ ಅಂದ್ರೆ, ಸ್ಕೂಲ್ ಮಕ್ಕಳು, ಇನ್ನ ಕಾಲೇಜ್ ಹೋಗ್ತಾ ಇರೋ ಹುಡುಗರು ಕೆಲವೊಂದು ವಿಡಿಯೋಗಳಲ್ಲಿ ಹೇಳ್ತಾರೆ, ಗೌರ್ಮೆಂಟ್ ಬದಲಾಗ್ಲಿ, ಬಿಜೆಪಿ ಬದಲು ಬೇರೆ ಗೌರ್ಮೆಂಟ್ ಬರ್ಲಿ, ನೀವು ರಾಮ ಮಂದಿರ ಕಟ್ಟಿರೋದನ್ನ ಒಡೆದಾಕಿ ಆ ಜಾಗದಲ್ಲಿ ಮತ್ತೆ ನಾವು ಮಸೀದಿ ಕಟ್ತೀವಿ ನೋಡಿ ಅಂತ ಕಾಲೇಜ್ ಹೋಗ್ತಾ ಇರೋ ಹುಡುಗರುಗಳು ಚಾಲೆಂಜ್ ಮಾಡ್ತಾರೆ. ಗೌರ್ಮೆಂಟ್ ಚೇಂಜ್ ಆಗ್ಲಿ ಸಾಕು, ಬಿಜೆಪಿ ಬದಲು ಬೇರೆ ಗೌರ್ಮೆಂಟ್ ಬರ್ಲಿ ಅಂತ. ಅಂದರೆ ಈ ಅದೇ ಒಂದು ರಾಮನನ್ನ ಅಭೂತಪೂರ್ವವಾಗಿ ಗೌರವಿಸ್ತಕ್ಕಂಥ ಜಗತ್ತಿನ ದೇಶಗಳು ಬೇರೆ ಮುಸ್ಲಿಂ, ಅದಕ್ಕೆ ಎಕ್ಸಾಂಪಲ್ ತಗೊಂಡ್ರೆ ಇಂಡೋನೇಷಿಯಾ ಪಕ್ಕಾ ಮುಸ್ಲಿಂ ದೇಶ, ಪಕ್ಕಾ ಮುಸಲ್ಮಾನ್ ದೇಶ ಅದು ಇಂಡೋನೇಷಿಯಾದಲ್ಲಿ ಇರ್ತಕ್ಕಂಥ ಒಬ್ಬ ಮಾಜಿ ಅಧ್ಯಕ್ಷ ಪ್ರಧಾನಮಂತ್ರಿ ಸುಕರ್ಣೋ ಅನ್ನೋ ಹೆಸರನ್ನು ಅವ್ರು ಇಟ್ಕೋತಾರ. ಗರುಡ ಏರ್ಲೈನ್ಸ್, ಅವರ ಏರ್ಲೈನ್ಸ್ ಗರುಡ ಏರ್ಲೈನ್ಸ್. ಇಂಡೋನೇಷಿಯಾದಲ್ಲಿರ್ತಕ್ಕಂಥ ಅಗ್ನಿಪರ್ವತಗಳ ಸಂಖ್ಯೆ ಪ್ರಪಂಚದಲ್ಲಿ ಬೇರೆ ಅಗ್ನಿಪರ್ವತಗಳಿಗೆ ಹೋಲಿಸಿದ್ರೆ ಅತಿ ಅಗ್ನಿಪರ್ವತಗಳಿರ್ತಕ್ಕಂಥ ಏಕೈಕ ದೇಶ ಇಂಡೋನೇಷಿಯಾದ ಒಂದು ಭಯಾನಕವಾದ ಅಗ್ನಿಪರ್ವತ ಇರತಕ್ಕಂಥ ಸ್ಥಳ ಏನಿದೆ, ಆ ಸ್ಥಳದಲ್ಲಿ ವಿಘ್ನೇಶ್ವರನ ಒಂದು ಪ್ರತಿಮೆಯನ್ನ ಇಟ್ಟು ಪೂಜಿಸ್ತಾ ಇದ್ದಾರಲ್ಲ ಅವರು, ಅದು ಯಾಕೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಪೊಲಿಟಿಷಿಯನ್ಸ್ ಆತರ ಡಿವೈಡ್ ಮಾಡ್ತಾ ಇದಾರೆ, ಒಗ್ಗಟ್ಟನ್ನ ಹೊಡಿತಾ ಇರೋದು ಪೊಲಿಟಿಷಿಯನ್ಸ್. ಒಗ್ಗಟ್ಟನ್ನ ಒಡೆದು ಹಾಳು ಮಾಡಿದ್ರೆ ಇಲ್ಲಿ ಎರಡು ಇದಕ್ಕೆ ಘರ್ಷಣೆಗಳಾಗ್ತವೆ, ಹಾಳಾಗಿ ಹೋಗ್ತದೆ. ಇದನ್ನ ನಾನು ಬುದ್ಧಿಜೀವಿಗಳು ಅಂತಾನೆ ಹೇಳ್ತೀನಿ. ಹಿಂದೂ ಬುದ್ಧಿಜೀವಿಗಳು, ಮುಸಲ್ಮಾನ ಬುದ್ಧಿಜೀವಿಗಳು, ಕ್ರಿಶ್ಚಿಯನ್ ಬುದ್ಧಿಜೀವಿಗಳು ಅಂತ ಹೇಳಕ್ ಹೋಗಲ್ಲ. ಬುದ್ಧಿಜೀವಿಗಳಿಗೆ ಜಾತಿ ವರ್ಗ ಮತಭೇದ ಇಲ್ಲ. ಸೊ ಬುದ್ಧಿಜೀವಿಗಳು ಅಂತ ಕರೆಸ್ಕೊಳ್ತಕ್ಕಂಥವ್ರು ಬುದ್ಧಿಜೀವಿಗಳ ತರ ವರ್ತನೆ ಮಾಡಬೇಕೇ ಹೊರತು, ಅವರು ಹೇಗಿರ್ಬೇಕು ಹಾಗೆ ಇರಬೇಕೇ ಹೊರತು ಆ ಬುದ್ಧಿಜೀವಿ ವರ್ಗವನ್ನು ಬಿಟ್ಟು ತಮ್ಮದೇ ಆಚರಣೆಗಳನ್ನ ವೈಯಕ್ತಿಕವಾಗಿ ಇಲ್ಲಿ ಬುದ್ಧಿಜೀವಿ ಅಂತ ಹೇಳ್ಕೊಂಡು ಪಕ್ಕಕ್ಕೆ ಬಂದು ಮತಾಚರಣೆಗಳು ಮಾಡ್ತಕ್ಕಂಥವ್ರನ್ನ ಬುದ್ಧಿಜೀವಿ ಅಂತ ಯಾರು ಹೇಳಕ್ಕಾಗಲ್ಲ. ಈ ತರದ ಬುದ್ಧಿಜೀವಿಗಳನ್ನ ಬೇರೆ 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 ಮತಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ನಿಲ್ಲಬೇಕು. ಇದು ನಿಂತರೆ ಮಾತ್ರ ಒಂದು ಒಳ್ಳೆಯ ಸಂದೇಶ ಜನಗಳಿಗೆ ಸಿಗೋದಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು ಇದು. ನೋಡಿ, ಅದು ಎಷ್ಟು ಅರ್ಥಗರ್ಭಿತ ಇದು. ದೇಹದಲ್ಲಿಹುದಯ ಕಸ್ತೂರಿ ಅನ್ನೋದು ಮೃಗದ ಇದರಲ್ಲಿರುತ್ತೆ. ಅದನ್ನ ಮೃಗ ಅರಿಯೋದು ಗೊತ್ತಿಲ್ಲ. ದೇಹದಲ್ಲಿ ರಾಮನಿಹನು ಜಗವರಿಯದು ಅದನ್ನು ಅನ್ನೋ ಮಾತನ್ನ ಇಲ್ಲಿ ಕಬೀರರು ಹೇಳ್ತಿರ್ತಕ್ಕಂಥ ಮಾತಿದು, ನಾನಲ್ಲ. ಕಬೀರರು ಯಾರು? ಒಬ್ಬ ಮುಸಲ್ಮಾನ ವ್ಯಕ್ತಿಗೆ ಜನಿಸಿದಂತಹ ಒಬ್ಬ ವ್ಯಕ್ತಿ, ಮುಸಲ್ಮಾನ ಧರ್ಮಾಚರಣೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬಂದಿದ್ದಂತಹ ವ್ಯಕ್ತಿ. ಅವರಿಗೆ ಆ ಆತ್ಮದ ದರ್ಶನ ಆದ ನಂತರ ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶಗಳಿದೆಯಲ್ಲ, ಅದು ಜಗಮಾನ್ಯ, ಜಗತ್ತೇ ಒಪ್ಕೊಳ್ತಕ್ಕಂಥದ್ದು. ಅದಕ್ಕಾಗೇನೆ ಇವತ್ತು ನಾವು ದೊಡ್ಡಬಳ್ಳಾಪುರದ ಕಬೀರ್ ಆಶ್ರಮದಲ್ಲಿ ಕೂತು ಏನು ಮಾತಾಡ್ತಾ ಇದ್ದೀವಿ, ಇವತ್ತು ಇಡೀ ದೇಶದ ಬಹಳಷ್ಟು ಕಡೆ ಅದರ ಬ್ರಾಂಚಸ್ ಇದೆ. ಕಬೀರ್ ಆಶ್ರಮ ಭಾರತ ದೇಶಾದ್ಯಂತ ಇವತ್ತು ಅತ್ಯಂತ ಚಟುವಟಿಕೆಯಿಂದ ನಡ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ಕಬೀರರು ನೀನು ಯಾರು ನಾನು ಯಾರು ಅಂತಕ್ಕಂಥದ್ರ ಅರಿವನ್ನ ಆತ್ಮದ ಮುಖಾಂತರ ಜನಗಳಿಗೆ ಮನದಟ್ಟು ಮಾಡಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ.
ಮೊದಲು ನಿನ್ನನ್ನು ನೀನು ತಿಳಿದುಕೋ, ನೀನು ಯಾರು ಅಂತ ತಿಳ್ಕೋ. ನೀನು ಅಂದರೆ ಈ ಶರೀರನ ಅಲ್ಲ. ನಿನ್ನನ್ನು ನೀನು ಸತ್ತರೆ ನಿನ್ನ ಶರೀರ ಇಲ್ಲಿ ಬಿದ್ದಿರುತ್ತೆ, ಅದು ಮಣ್ಣಗೋಗುತ್ತೆ. ನೀನು ಸತ್ತರ ನಂತರ ನಿನ್ನ ಚೈತನ್ಯ ಹೋಗಿರುತ್ತಲ್ವ, ಆ ಆತ್ಮವನ್ನು ಸುಡೋಕ್ಕಾಗಲ್ಲ, ಹಾಳು ಮಾಡೋಕ್ಕಾಗಲ್ಲ, ಇನ್ನೊಂದು ಮಾಡೋಕ್ಕಾಗಲ್ಲ. ಅಂದರೆ ಆತ್ಮ ಅಂದರೆ ಏನು, ನೀನು ಅಂದರೆ ಏನು, ಇದೆಲ್ಲದರ ಜಡ ಮತ್ತು ಚೈತನ್ಯದ ವಿಚಾರವಾಗಿ ಬಹಳಷ್ಟು ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡಿದ ಅವರ ಚಿಂತನೆಗಳು ಇವತ್ತು ಜಗಮಾನ್ಯ ಆಗ್ತಿರ್ತಕ್ಕಂಥದ್ದು. ಗುಜರಾತ್ನಲ್ಲಿ ಕಬೀರ್ ವಾಡಾ ಅಂತಕ್ಕಂಥ ಒಂದು ಭವ್ಯವಾದ ಕಬೀರರ ಆಶ್ರಮ ಇದೆ. ಭಾರತ ದೇಶಾದ್ಯಂತ ಕಬೀರರ ಒಂದು ಪರಮ ಭಕ್ತರು ಅವರ ವಿಚಾರವನ್ನು ಆಳವಾಗಿ ಅಳವಡಿಸ್ಕೊಂಡಿರ್ತಕ್ಕಂಥ ಬಹಳಷ್ಟು ಜನ ಹಿಂದೂಗಳು ಆ ಒಂದು ಕಬೀರರ ಆಶ್ರಮಕ್ಕೆ, ಕಬೀರ್ ವಾಡಾದ ಆಶ್ರಮಕ್ಕೆ ಅಲ್ಲಿ ಹೋಗಿ ಬರ್ತಾರೆ. ಅಲ್ಲಿ ಒಂದು ಭವ್ಯವಾದ ಬಂಗಲೆ ಇದೆ. ಆ ಬಂಗಲೆ, ಅವರು ಕಬೀರರು ಅಲ್ಲಿಗೆ ಬಂದ ಸಂದರ್ಭದಲ್ಲಿ ಅವರ ನೆಟ್ಟ ಒಂದು ಮರ ಇದೆ, ಅದು ಪವಾಡ ಸದೃಶ ಮರ. ಅಲ್ಲಿ ಹೋಗಿ ನೋಡಿಕೊಂಡು ಬಂದಿರೋರು ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಭಾಳಷ್ಟು ಜನ ಭಕ್ತರು ಕೂಡ ಅಲ್ಲಿ ಇದ್ದಾರೆ. ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳು, ನನ್ನದೇನೂ ಒತ್ತಾಯ ಖಂಡಿತ ಇಲ್ಲ. ನನ್ನಂಥವನಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತಕ್ಕಂಥ, ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವರು ಕೆಳಗಡೆ ನನ್ನ ನಂಬರು ತೋರಿಸ್ತಾ ಇರ್ತಾರೆ, ಕ್ಯಾಪ್ಷನಲ್ಲಿ ಬರ್ತಾ ಇರುತ್ತೆ. ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ. ಆ ಗೂಗಲ್ ಪೇಗೆ ತಾವು ತಮಗೆ ಪರಿಚಯ ಇರತಕ್ಕಂಥವ್ರ ಕಡೆಯಿಂದ ಒಂದಷ್ಟು ಹಣ ಸಹಾಯ ಮಾಡಿಸಿದ್ರೆ ಬಹಳ ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡ್ತೀನಿ. ಏಕೆಂದರೆ ಆರ್ಥಿಕ ಮುಗ್ಗಟ್ಟಿನಿಂದ ಬಹಳ ತೊಂದರೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ಇಂತಹ ಒಂದು ಸಂದರ್ಭದಲ್ಲಿ ನನ್ನ ಜೀವವನ್ನು ಕಾಪಾಡಿದ ಪುಣ್ಯ ನಿಮಗೆ ಲಭಿಸಲಿ ಅಂತಕ್ಕಂಥದ್ದೇ ನನ್ನ ಪ್ರಾರ್ಥನೆ. ದಯಮಾಡಿ ಇಂತಹ ಒಂದು ಸಂದರ್ಭದಲ್ಲಿ ತಾವು ಉದಾರವಾಗಿ ನನಗೊಂದಿಷ್ಟು ಹಣ ಸಹಾಯ ಮಾಡಿದ್ರೆ ಬಹಳ ಉಪಕಾರ ಆಗುತ್ತೆ ಅಂತ ಮತ್ತೆ ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ.